ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ನಮ್ಮ ಇಟಾಚಿಗೆ ಡೀಸೆಲ್ ರಿಫಿಲ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ. ಸೊ ಇವಾಗ ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ, ಅಂದರೆ ಒಂದು ರಿಮೋಟ್ ಲೊಕೇಶನಲ್ಲಿದೆ. 50 to 60 ಕಿಲೋಮೀಟರ್ಸ್. 50 to 60 ಕಿಲೋಮೀಟರ್ಸ್ ರೇಂಜಲ್ಲಿದೆ. ಸೊ ಹಾಗಾಗಿ ಯೂಶ್ವಲಿ ಎವ್ರಿ 2 days ನಾವು ಒಂದು ಸಲ ರೀಫಿಲ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಆನ್ ವರ್ಕ್. ರೆಗ್ಯುಲರ್ ಆಗಿ ಡೀಸೆಲ್ ತೊಗೊಳ್ಳೋ ಬಂಕ್ ಇದು. ಗಾಡಿ ದೂರ ಇರೋ ಕಾರಣದಿಂದ ಕ್ಯಾನ್ಗಳಲ್ಲಿ ಡೀಸೆಲ್ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಕ್ಯಾನ್ ಕೂಡ 30 to 32 ಲೀಟ್ರಷ್ಟು ಕೆಪಾಸಿಟಿ ಇದೆ. ನಾವು ಟಿಲ್ ಕ್ಯಾಪ್ವರೆಗೂ ಮಾತ್ರ ಫಿಲ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಗಾಡಿ ಅಳ್ಳಾಡಿದಾಗ ಇವನ್ ಏನಾದರೂ ಲೂಸ್ ಇದ್ದರೆ ಗಾಡಿಯಲ್ಲಿ ಚೆಲ್ಲಬಾರ್ದು ಅಂತ. ಇಂಡಿವಿಜುವಲ್ ಕ್ಯಾನ್ಗಳಲ್ಲಿ ಹಾಕೊಂಡು ತೊಗೊಂಡೋಗೋದ್ರಿಂದ ನಾವು ಈಸಿಯಾಗಿ ಗಾಡೀಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಆ್ಯಂಡ್ ಇಟಾಚಿಗೂ ಕೂಡ ಎತ್ತಿ ಆರಾಮಾಗಿ ಹಾಕ್ಬೋದು. ಅದನ್ನು ಹಿಂದೆ ಡಿಕ್ಕಿಯಲ್ಲಿ ಲೋಡ್ ಮಾಡಿಕೊಂಡು ಪ್ಲೇಸಿಗೆ ತೊಗೊಂಡೋಗ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಆಗಿದ್ದಂಥ ವಾರಿಂದಾಗಿ ನಮ್ಮ ಇಂಡಿಯಾಗೆ ಏನು ಸಪ್ಲೈ ಆಗ್ತಿತ್ತು ಕ್ರೂಡ್ ಆಯಿಲ್ಲು ಅದು ಕಮ್ಮಿ ಆಗಿದೆ. ಇದರಿಂದಾಗಿ ನಮ್ಮ ದಿನಬಳಕೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಡಿಮ್ಯಾಂಡ್ ತುಂಬ ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ನಮ್ಮ ಗೌರ್ಮೆಂಟು ತುಂಬ ಮಾತಾಡ್ತಾ ಇದ್ದಾರೆ. ಹಾಗೆ ಟಿ ವಿ ಚಾನಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗಂತ ನಮ್ಮ ಗೌರ್ನಮೆಂಟು ಡೀಸೆಲ್ ಪ್ರೈಸ್ನ ಏನು ಹಾಗೆ ಇಟ್ಟಿಲ್ಲ. ಡೀಸೆಲ್ ಪ್ರೈಸ್ ಕೂಡ ರೇಟ್ ಆಗಿದೆ. ಹೀಗೆ ಈ ಕ್ರೈಸಿಸ್ ಏನಾದರೂ ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿನ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಪ್ರೈಸ್ ಒಂದೇ ಆಗುತ್ತೆ. ಇದ್ರ ಬಗ್ಗೆ ಏನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಆ ಲೋಕಲ್ ಏರಿಯಾದಲ್ಲಿ ಇರೋ ಬಂಕ್ಗಳಲ್ಲಿ ಯಾವ ಥರ ರಿಸರ್ವ್ ಮಾಡ್ಕೊಂಡಿರ್ತಾರೆ ಅಂದರೆ, ಅಲ್ಲಿ ಡೈಲಿ ನೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ನ ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ. ನಾವು ಸಡನ್ನಾಗಿ ಬಲ್ಕಲ್ಲಿ ಹೋಗಿ ಕೇಳಿದಾಗ ಅವರು ನಮಗೆ ಇಲ್ಲ ಅಂತ ಹೇಳ್ತಾರೆ. ಎರಡನೇ ಪಾಯಿಂಟ್ ಏನು ಅಂತಂದರೆ, ನಾವಲ್ಲಿ ಹೋಗಿ ಕೇಳಿದ್ರೆ ಅವ್ರೇನಂತ ಅನ್ಕೊತಾರೆ, ನಮ್ಮ ಮುಖ ಪರಿಚಯ ಇಲ್ಲದೆ ಇರೋದ್ರಿಂದ ಇಷ್ಟು ಬಲ್ಕಲ್ಲಿ ಡೀಸೆಲ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಮೇ ಬಿ ಇವರು ಅದನ್ನು ಬ್ಲ್ಯಾಕಲ್ಲಿ ಮಾರೋಕ್ಕೋಸ್ಕರ ತೊಗೊಂಡು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಅವರು ಡೀಸೆಲ್ ಕೊಡಲ್ಲ. ಇದು ಒಂದು ಮುಖ್ಯ ಕಾರಣ ನಾವು ಇಲ್ಲಿಂದ ಡೀಸೆಲ್ ತೊಗೊಂಡು ಹೋಗೋಕ್ಕೆ. ಇದೇ ನಮ್ಮ ಇಟಾಚಿ ಸ್ಯಾನಿ 140. ಇದು ಕೆಲಸ ಮಾಡ್ತಾ ಇದ್ದಂಥ ಲೊಕೇಶನ್ನು. ಇಲ್ಲಿಗೆ ಬಂದಿದ್ದೀವಿ ಡೀಸೆಲ್ ಹಾಕೋಕ್ಕೆ. ಡೀಸೆಲ್ ಹಾಕೋದಕ್ಕಿಂತ ಮುಂಚೆ ಎಷ್ಟು ಡೀಸೆಲ್ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕು. ಅದನ್ನು ಇವಾಗ ಮಾಡ್ತೀವಿ. ಸೊ ಅದು ಬಂದು ವೈಟ್ ಕಲರ್ ಫಿಲ್ಟರು. ಏನಾದರೂ ಡೀಸೆಲಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇತ್ತು ಅಂತಂದರೆ ಇಲ್ಲೇ ಫಸ್ಟು ಫಿಲ್ಟ್ರ್ ಆಗುತ್ತೆ. ಏನಕ್ಕೆ ಡೀಸೆಲ್ ಈ ಥರ ಚೆಕ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಗಾಡಿಗಳಲ್ಲಿ ಪಾಯಿಂಟ್ ಸಿಸ್ಟಮಲ್ಲಿ ಇರುತ್ತೆ. ಡೀಸೆಲ್ 1.2 ಪಾಯಿಂಟ್ ಅಂತ 1 ಪಾಯಿಂಟ್ ಇತ್ತು ಅಂತ ಅಂದರೆ ಅದು ರಿಸರ್ವ್ ಕೆಪಾಸಿಟಿಯಲ್ಲಿರುತ್ತೆ. ಎಷ್ಟು ಇಂಚ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಆ್ಯಾವ್ರೇಜಲ್ಲಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಈಗ ಅದು 3 ಇಂಚ್ ಡೀಸೆಲ್ ಇದೆ. ಸೊ ನಾವು ತಂದಿರೋ ಡೀಸೆಲ್ನೆಲ್ಲ ಹಾಕ್ತೀವಿ. 5 ಕ್ಯಾನ್ ಡೀಸೆಲ್ ತೊಗೊಂಬಂದಿದ್ದೀವಿ. 5 ಕ್ಯಾನ್ ಫುಲ್ಲು ಡೀಸೆಲ್ ಹಾಕ್ತೀವಿ. ಸೊ ಇದು ಮೊದಲನೇ ಕ್ಯಾನ್ ಡೀಸೆಲ್ ಹಾಕ್ತಾ ಇದ್ದಾರೆ ಇವಾಗ. ಇದು ಲಾಸ್ಟ್ 5ನೇ ಕ್ಯಾನ್ ಡೀಸೆಲ್ ಹಾಕ್ತಾ ಇದ್ದೀವಿ. ಇದಾದಮೇಲೆ ಚೆಕ್ ಮಾಡೋಣ ಎಷ್ಟು ಇಂಚ್ ಡೀಸೆಲ್ ಇದೆ ಅಂತ. ಐದು ಕ್ಯಾನ್ ಡೀಸೆಲ್ ಹಾಕಾಯಿತು. ಸೊ ಇವಾಗ ಟೋಟಲ್ ಚೆಕ್ ಮಾಡಬೇಕು ಎಷ್ಟು ಇಂಚ್ ಡೀಸೆಲ್ ಇದೆ ಅಂತ ಅಂದ್ಬಿಟ್ಟು. ಟ್ಯಾಂಕಲ್ಲಿ ಸೇಮ್ ಅದೇ ಸ್ಟಿಕ್ನ ಡಿಪ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ಇವಾಗ. ಟೋಟಲ್ ಕೈಯಲ್ಲೇ ಮೆಷರ್ ಮಾಡ್ತಾರೆ. ಸೊ ಟೋಟಲ್
17 ಇಂಚು ಡೀಸೆಲ್ ಇದೆ. ಸೊ ಇವತ್ತು ಹಾಕಿರೋದು ಹಂಗಾದರೆ 14 ಇಂಚು, ಮುಂಚೆನೇ 3 ಇಂಚ್ ಡೀಸೆಲ್ ಇತ್ತು ಡೀಸೆಲ್ ಟ್ಯಾಂಕಲ್ಲಿ. ಸೊ ಸೇಮ್ ಪ್ರೊಸೀಜರ್, ಹಾಗೆ ಫಿಲ್ಟ್ರ್ ವಾಪಸ್ ಹಾಕಿ ಕ್ಯಾಪ್ ಹಾಕಿ ಡೀಸೆಲ್ ಕ್ಯಾಪ್ನ ಟ್ಯಾಂಕ್ನ ಕ್ಲೋಸ್ ಮಾಡಬೇಕು. ವಾಪಸ್ ಹೊರಡ್ತಾ ಇದ್ದೀವಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಸಿ ಯು, ಬಾಯ್.